ಮೇಡಮ್. ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಟ್ರು. ಜೊತೆಗೆ ಮೊನ್ನೆ ಅಷ್ಟೇ ನಿಮ್ಮ ಪರವಾಗಿ ಮಾತನಾಡಿದ್ರು, ದರ್ಶನ್ ಸರ್ ಫ್ಯಾನ್ಸ್ ಪರವಾಗಿ ಮಾತಾಡಿದ್ರು. ಅವರು ಎಜುಕೇಟೆಡ್ಸ್ ಅನ್ಎಜುಕೇಟೆಡ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಪರವಾಗಿ ನಿಂತ್ಕೊಂಡ್ರು ವಿಜಯಲಕ್ಷ್ಮಿ ಅವರು. ಈಗ ಈ ತರದ್ದೆಲ್ಲ ಆಗ್ತಿದೆ ಬೆಳವಣಿಗೆ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಕೆಲವೊಬ್ರು ಈಗ ದರ್ಶನ್ ಸರ್ ಸುದೀಪ್ ಸರ್ ಫ್ಯಾನ್ಸ್ ಅಂತ ಅಂದಾಗ ಒಬ್ಬೊಬ್ರು ಇಬ್ರಿಗೂ ಫ್ಯಾನ್ಸ್ ಇರ್ತಾ ಇದ್ರು, ಇಬ್ರು ಒಂದಾಗ್ಬೇಕು ಅಂತ. ಮೊನ್ನೆ ತಾನೇ ಒಬ್ಬ ಲೇಡಿ ಎರಡು ತೋಳಿಗೆ ಒಬ್ಬೊಬ್ರನ್ನ ಹಚ್ಚಾಕಿಸ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಜಗಳ ಇವತ್ತು ಏನಾಗಿದೆ ಅದು ನೋವಾಗೋದಲ್ಲ. ಎಲ್ಲೋ ಇವರಿಬ್ರು ಫ್ರೆಂಡ್ಶಿಪ್ ಮತ್ತೆ ಇನ್ನೊಂದ್ಸತಿ ಒಂದಾಗ್ತಾರ ಅವರು. ಎಲ್ಲೋ ಒಂದ್ ಕನ್ಸಿತ್ತು ಅದ್ರ ಬಗ್ಗೆ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತು ಅಂತ ಅನ್ಸುತ್ತೆ. ಇನ್ಯಾವತ್ತೂನು ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಒಂದಾಗೋದೇ ಇಲ್ವೇನೋ ಅನ್ನೋ ತರ ಈ ಒಂದು ಘಟನೆ ಸಾಕ್ಷಿ ಆಗ್ತಿದೆ ಅಂತ ಅನ್ಸುತ್ತೆ. ಮೇಡಮ್, ಈಗ ಈ ವಿಷಯದಲ್ಲಿ ನೀವೇನೋ ಹೇಳಿದ್ರಿ, ಸೊ ಇಬ್ರು ಅಚ್ಚೆ ಹಾಕೊಂಡ್ ಬಂದಿದ್ರು ಅಂತ. ಸೊ ನಾನು ಹೇಳೋದು ಅಷ್ಟೇ, ನಾನು ಡಿ ಬಾಸ್ ಫ್ಯಾನ್ ಆಗಿ ಒಬ್ಬ ಹೇಳೋದಂದ್ರೆ ಅವರಿಬ್ರು ಒಂದಾಗಿರ್ಬೇಕು. ಡಚ್ಚು ಕಿಚ್ಚ ಜೋಡೆತ್ತುಗಳ ತರ ಒಂದಾಗಿರ್ಬೇಕು ಇಂಡಸ್ಟ್ರಿ. ಯಾಕಂದ್ರೆ ಇವರಿಬ್ರು ಒಂದಾದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಯಾಕಂದ್ರೆ ಸ್ಟಾರ್ ನಟರು ಇವರು ಇದ್ರೆ ಅಂದ್ರೆ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಸಿಂಗಲ್ ಥಿಯೇಟರ್ಗಳು ಉಳ್ಕೋತವೆ. ನಿಜವಾಗ್ಲೂ ಸಿಂಗಲ್ ಥಿಯೇಟರ್ ಉಳಿಬೇಕು ಅಂದ್ರೆ ಸ್ಟಾರ್ ಸಿನಿಮಾಗಳು ಜಾಸ್ತಿ ಬರಬೇಕು. ಈಗ ಹೊಸವರು ತುಂಬಾ ಜನ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಪಾಪ ಜನನೇ ಬರಲ್ಲ. ಸೊ ಪ್ರಮೋಷನ್ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಜನ ಬರಲ್ಲ. ಇವ್ರ ಸಿನಿಮಾಗಳಿಗೆ ನುಗ್ಗಿ ಬರ್ತಾರೆ ಜನ. ಸೊ ಕಲೆಕ್ಷನ್ ಆಗುತ್ತೆ. ಒಂದು ಸಿನಿಮಾ ಸಕ್ಸಸ್ ಆಯ್ತು ಅಂದ್ರೆ ಸುದೀಪ್ ಅಣ್ಣ, ದರ್ಶನ್ ಅಣ್ಣ ಇಬ್ಬರೇ ಉದ್ದಾರ ಆಗಲ್ಲ. ಅಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ ಉದ್ದಾರ ಆಗ್ತಾರೆ, ಪ್ರೊಡ್ಯೂಸರ್ ಉದ್ದಾರ ಆಗ್ತಾರೆ, ಡೈರೆಕ್ಟರ್ಗಳು ಉದ್ದಾರ ಆಗ್ತಾರೆ. ಮತ್ತೆ ಅವ್ರ ಜೊತೆ ಹೊಸಬ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಆ ನಟರಿಗೆ ಹೆಸರು ಸಿಗುತ್ತೆ. ಆ ಸಿನಿಮಾ ಕ್ಲಿಕ್ ಆಯ್ತು ಅಂತಂದ್ರೆ ಈ ಸಿನಿಮಾದಲ್ಲಿ ಈತ ಮಾಡಿದಾನೆ, ಇವನ್ನ ಇನ್ನೊಂದು ಸಿನಿಮಾಗೆ ಹಾಕೋಣ, ಈ ತರ ಹೆಸರು ಸಿಗ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ರು ಉದ್ದಾರ ಆಗ್ತಾರೆ. ಬಟ್ ಇಲ್ಲಿ ಫ್ಯಾನ್ಸ್ ವಾರ್ ಮಾಡೋರಿಗೆ ನಾನು ಒಂದಿಷ್ಟು ಇದ್ಕೊಡೋದು. ಈಗ ಸುದೀಪ್ ಅಣ್ಣ ಡೆವಿಲ್ ಸಿನಿಮಾಗೆ 10,500 ಅಂದ್ರೆ 20,000 ಲಿಂಕ್ ನ ಡಿಲೀಟ್ ಮಾಡಿದಾರಂತೆ. ಸೊ ಇದನ್ನ ಮಾಡಿದವ್ರು ಯಾರು? ಪರಭಾಷಿಕರ ಅಲ್ಲ, ನಮ್ಮದವರೇನೆ ಬೇರೆ ನಟರ ಫ್ಯಾನ್ಸ್ ಅಂತ ಅಂದ್ಕೊಂಡು, ಅಥವಾ ನಟರ ಫ್ಯಾನ್ಸ್ ಆಗಿರ್ಬೋದು, ಅವ್ರು ಅಂದ್ಕೊಂಡು ಈ ತರ ಡೆವಿಲ್ ನ ಸಿನಿಮಾನ ಸೋಲ್ಸಕ್ಕೆ ಮಾಡಿದ್ರೆ, ಅಲ್ಲ ಒಂದ್ ನಿಮಿಷ ಇದನ್ನ ಮುಗಿಸ್ಬಿಡ್ತೀನಿ. ಡೆವಿಲ್ ಸಿನಿಮಾನ ಸೋಲಿಸ್ಬೇಕು ಅಂತ ಇವ್ರು ನಿಂತ್ಕೊಂಡ್ರೆ ಕೊನೆಗೆ ಅವರ ಕಲ್ ಮೇಲೆ, ಅಂದ್ರೆ ನಮ್ಮ ಕಲ್ ಮೇಲೆ ನಾವೇ ಚಪ್ಪಡಿ ಕಲ್ ಎಳ್ಕೊಂಡಂಗೆ. ಈಗ ಡೆವಿಲ್ ಸಿನಿಮಾನ ಸೋಲ್ಸನಪ್ಪ, ಬರ್ತಾ ಇದೆ ಈಗ ಡಿ ಬಾಸ್ ಸಿನಿಮಾ ಸೋಲ್ಸನ ಅಂತ ಇವ್ರು ಯಾರೋ ಒಂದು ವರ್ಗ ನಿಂತ್ಕೊಳುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಈ ವರ್ಗದಲ್ಲಿ ನಿಂತ್ಕೋತಾರೆ. ನಮ್ಮವರು ಕೆಲವರು ಯಾರು ನಿಂತ್ಕೊಬಿಡ್ತಾರೆ, ಬರ್ತೀನಿ ನಮಗೆ ಮಾಡೋದಲ್ವಾ, ನಾನ್ ಮಾಡ್ತೀನಿ ನೋಡಿ ನಿಮ್ಗೆ ಅಂತ ನಿಂತ್ಕೋತಾರೆ. ಸೊ ಅವಾಗ ಏನಾಗುತ್ತೆ, ಇಬ್ರು ಸೇರಿ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಎತ್ಕೊಂಡಂಗೆ. ಹೊರಭಾಷಿಕರು ಬರ್ತಾರೆ, ಸಿನಿಮಾ ರಿಲೀಸ್ ಮಾಡ್ಕೋತಾರೆ, ಜೈ ಅಂತಾರೆ, ಇವರಿಬ್ರು ತಂದಿಕ್ತಾರೆ. ಇಲ್ಲ ಮೇಡಮ್ ನವ್ರೆ, ಈಗ ಮಧು ನಮ್ಮ ಸ್ನೇಹಿತರು ಹೇಳಿದ್ರು, ಖಂಡಿತವಾಗಿ ಅದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಗಿದೆ. ಅಂದ್ರೆ ನಮ್ಮಲ್ಲೇ ಒಡಾಡ್ಕೊಂಡು ಸಾಯ್ತಾ ಬಿದ್ದಿರೋದ್ರಿಂದ ಬೇರೆ ರಾಜ್ಯದವ್ರು ಏನ್ ಮಾಡ್ತಾರೆ, ನೋಡ್ತಾ ಇದಾರೆ ಹಿಂಗ್ ಇಣಿಕಿಗೆ, ಓಕೆ ಇಲ್ಲಿ ಏನೋ ಆಗ್ತಾ ಇದೆ, ನಾವೊಂದ್ ಸ್ವಲ್ಪ ಹಿಂಗ್ ಮಸಾಲೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಎಸ್ ಅದೇ 300 ಲಾಭ ತಗೊಳ್ಳೋರು ಇದ್ದಾರೆ. ಮತ್ತೆ ಬೇರೆ ರಾಜ್ಯದವ್ರು ಅಂದ್ರೆ ಈಗ ತೆಲುಗು ಇಂಡಸ್ಟ್ರಿ ಅವ್ರಾಗ್ಬೋದು, ತಮಿಳ್ ಅವ್ರಾಗ್ಬೋದು, ಅವರು ಕೂಡ ಬಂದು ಒಂದ್ ಸ್ವಲ್ಪ ಮಸಾಲ ಹಾಕ್ತಾರೆ. ಓಕೆ, ಅವರ ಅಭಿಮಾನಿಗಳು ಆಗ್ತಾರೆ, ಅವರ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಈಗ ಮೆಸೇಜ್ ಮಾಡ್ತಾ ಇದಾರೆ, ಟ್ವಿಟರ್ ಅಲ್ಲಿ ಏನೋ ಮಾತಾಡೋದಕ್ಕೆ ಹೋಗ್ತಾರೆ, ತಲೆ ಇಲ್ಲ ಬುಡ ಇಲ್ದಂಗೆ ಏನೋ ಮಾತಾಡ್ಕೊಂಡ್ಬಿಟ್ಟು ಅದೇ ಎಂಡ್ ಆಫ್ ಮೂಮೆಂಟ್ ನಮ್ಮ ಕನ್ನಡ ಸಿನಿಮಾ ರಂಗ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಇದೆ. ಹೊಸ ಹಳೇ ಸ್ಟಾರ್ಸ್ ಗಳು ಬಿಟ್ರೆ ಹೊಸ ಸ್ಟಾರ್ಸ್ ಗಳಿಗೆ ಯಾರ್ದು ಸಿನಿಮಾ ಓಡ್ತಾ ಇಲ್ಲ ಮೇಡಮ್ ನವ್ರೆ. ಜನಗಳು ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬಿಫೋರ್ ಕೊರೋನಾಗೂ ಆಫ್ಟರ್ ಕೊರೋನಾಗೂ ನೀವು ಕಂಪೇರ್ ಮಾಡೋದಕ್ಕೆ ಹೋದ್ರೆ ಇವತ್ತೊಬ್ಬ ಕಾಮನ್ ಪೀಪಲ್ ಕೂಡ ಅವ್ನ ಥಿಂಕ್ ಮಾಡೋ ವೇ ಬೇರೆ ಆಗಿದೆ. ಗುರು ಇದನ್ನ ಆಂಗಲ್ ಹಿಂಗಿಟ್ಟಿದ್ರೆ ಚೆನ್ನಾಗಿರೋದು, ಅದು ನ್ಯೂಸ್ ಇಂದ ಹಿಡಿದು ಒಂದು ಸಿನಿಮಾ ಇಂದ ಒಂದು ಹಿಡಿದು ಶಾರ್ಟ್ ಮೂವಿ ಇಂದ ಹಿಡಿದು ಏನೇ ಮಾಡಿದ್ರು ಅಂದ್ರೆ ಅವರೇ ಹೇಳ್ತಾರೆ, ನೀವು ಈ ತರ ಕ್ಯಾಮ್ರಾ ಆಂಗಲ್ ಹಿಂಗಿರ್ಬೇಕಾಗಿತ್ತು, ಇದು ಕ್ಲೋಸ್ ಅಪ್ ಶಾಟ್ಸ್ ಇಡ್ಬೇಕಾಗಿತ್ತು, ಏನ್ರಿ ನೀವು ಈ ತರ ಮಾಡಿದ್ರಿ ಅಂತ. ಅಷ್ಟು ಅಪ್ಡೇಟ್ ಆಗಿದ್ದಾರೆ. ಅಂತ ಅಪ್ಡೇಟೆಡ್ ಆಗಿರುವಂತ ಕಾಲದಲ್ಲಿ ಸ್ಯಾಂಡಲ್ವುಡ್ ಅನ್ನ ಬೀಳ್ಸುವಂತದ್ದಕ್ಕೆ ಇಂಥ ಒಂದೊಂದು ಮಾತುಗಳು ಕತೆಗಳೇನೆ ದೊಡ್ಡ ಮಾರಕ ಅಸ್ತ್ರವಾಗಿ ಬೆಳೆಯುತ್ತೆ ಅನ್ನೋದು ಒಂದ್ ಕಡೆಗೆ.